ಎಸ್, ಮೊದಲಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಾನು ನಿಮ್ಮ ಹರ್ಷಿ ಯಾದವ್. ಹರ್ಷೀಸ್ ಕಡ ಇವತ್ತು ನಾನು ನಮ್ಮ ಕಾಲೇಜ್ಗೆ ಹೋಗ್ತಾ ಇದ್ದೀನಿ, ಯಾಕಂದರೆ ಇವತ್ತು ಸ್ಪೋರ್ಟ್ಸ್ ಫೈನಲ್ಸ್ ಡೇ. ಬನ್ನಿ, ನಾನು ತುಂಬ ಎಕ್ಸೈಟ್ಮೆಂಟಿಂದ ಇದ್ದೀನಿ. ಯಾರು ಗೆಲ್ತಾರೆ ಆ ಒಂದು ಕ್ಯೂರಿಯಾಸಿಟಿಯಲ್ಲಿದ್ದೀನಿ. ನೋಡೋಣ ಹೋಗ್ಬಿಟ್ಟು. ಸೊ ಈಗ ನಮ್ಮ ಪಾಪ ಡ್ರಾಪ್ ಮಾಡ್ತಾ ಇದ್ದಾರೆ, ಹೋಗ್ತಾ ಇದ್ದೀನಿ ಆನ್ ದ ವೇ. ಇದು ನೋಡಿ, ಗೊರಗುಂಟೆ ಪಾಳ್ಯದ ಹತ್ರ ಬಸ್ ಹತ್ಕೋತೀನಿ ದಿನ. ಇಲ್ಲಿ ಬಸ್ಗಳು ಬರುತ್ತೆ. ಅದು ಇವತ್ತು ಯಾಕೋ ವೀಕೆಂಡ್ ಬೇರೆ ಅಲ್ವಾ, ತುಂಬ ರಶ್ಶು. ನಿಂತ್ಕೊಂಡೇ ಹೋಗಬೇಕಾಯ್ತು. ಕೊನೆಗೂ ತುಮಕೂರವರೆಗೂ ಹೋದೆ. ಆಮೇಲೆ ಎಂಟ್ರೆನ್ಸ್ ಆದೆ ನಮ್ಮ ಕಾಲೇಜ್ ಹತ್ರ. ನೋಡಿ, ನಮ್ಮ ಕಾಲೇಜ್ ಎಂಟ್ರೆನ್ಸು ಸುಸ್ವಾಗತ ಅಂತ ಎಲ್ಲ ರಂಗೋಲಿಯಲ್ಲಿ ಬಿಡಿಸಿ, ಇದು ಗೇಟು. ಅದು ರಂಗೋಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಗೇಟ್ ನೋಡಿ, ಒಳಗಡೆ ಡೆಕೋರೇಷನ್ ಹೇಗಿದೆ ಬಲೂನ್ಸಿಂದ, ಯೆಲ್ಲೋ ರೆಡ್, ಕರ್ನಾಟಕದ ಫ್ಲ್ಯಾಗ್ ಕಲರು. ಎಂಟ್ರೆನ್ಸ್ ಬಂದ್ವಿ. ಇಲ್ಲೂ ಕೂಡ ನೋಡ್ರಿ, ನೆಲದ ಮೇಲೆ ಬರೀ ರಂಗೋಲಿ ರಂಗೋಲಿ ರಂಗೋಲಿ. ಆ ಕಡೆ ಈ ಕಡೆ ಇನ್ನೂ ಪ್ರಿಪ್ರೇಷನ್ಸ್ ಮಾಡ್ತಾಯಿದ್ದಾರೆ. ಮಾಡಲಿ, ಈ ಸತಿ ಕನ್ನಡ ರಾಜ್ಯೋತ್ಸವ ಏನೋ ಜೋರಾಗಿ ಮಾಡ್ತಿದ್ದಾರೆ. ಈಗ ನೋಡಿ, ನಾನು ಸ್ಪೋರ್ಟ್ಸ್ ಗ್ರೌಂಡಿಗೆ ಬಂದಿದ್ದೀನಿ. ನಮ್ಮ ಮಹೇಶ್ ಸರು ಕೂಡ ಕಮೆಂಟ್ರಿ ಬಾಕ್ಸನ್ನು ರಾರಾಜಿಸ್ತಿದ್ದಾರೆ. ಮೈಕ್ ಇಟ್ಕೊಂಡಿದ್ದೇನೋ, ಮಾತಾಡಿದ್ದೇನೋ, ಪಂಚ್ ಹೊಡೆದಿದ್ದೇನೋ, ಸ್ಪರ್ಧಾರ್ಥಿಗಳಿಗೆ ಪ್ರೋತ್ಸಾಹಿಸಿದ್ದೇನೋ. ಇಲ್ಲಿ ಒಂದು ಸ್ವಲ್ಪ ಏನದು ಅಂಕಪಟ್ಟಿ ಆಗಿರ್ಬೋದು, ಅದನ್ನೆಲ್ಲ ತಿದ್ದುಪಡಿ ಮಾಡ್ತಾವ್ರೆ. ಮತ್ತು ಯಾರು ಎಷ್ಟೆಷ್ಟು ಮೀಟ್ರ್ ಎಸ್ತಿದ್ದಾರೆ, ಅಂದರೆ ಎಷ್ಟು ಮೀಟ್ರ್ ಎಸಿತಾರೆ. ಇದು ನೋಡಿ, ಆ್ಯರನ್ ಡಿಸೋಜ ಗುಂಡು ಎಸೆತ. ಓಕೆ, ಎಸ್ತಿದ್ದಾನೆ. ಈಗ ಅದನ್ನು ಮೆಷರ್ಮೆಂಟ್ ಮಾಡ್ತಿದ್ದಾರೆ. ಸೊ ನೋಡಿ, ಮೇಲೆಲ್ಲ ಕುತ್ಕೊಂಡ್ಬಿಟ್ಟವ್ರೆ, ಕಾಂಪೌಂಡ್ ಮೇಲೆಲ್ಲ ಕುತ್ಕೊಂಡು ನೋಡ್ತವ್ರೆ ಬಿಸಿಲಿದ್ರೂ. ಎಷ್ಟು ಜನ ಇದ್ದಾರೆ ನೋಡಿ, ಎಷ್ಟು ವಿದ್ಯಾರ್ಥಿಗಳು, ಎಷ್ಟು ಫ್ರೆಂಡ್ಸು, ನನ್ನ ಫ್ರೆಂಡ್ಸು. ಇವಾಗ ನೋಡಿ, ಶ್ರೇಯಸ್ ಏನೆಲ್ಲ. ಓಕೆ, ಅದನ್ನೂ ಮೆಷರ್ಮೆಂಟ್ ತೊಗೊಳ್ತಾರೆ. ಯಾಕಂದರೆ ಪ್ರತಿ ಸತಿ ಎಸ್ದಾಗೂ ಮೆಷರ್ಮೆಂಟ್ ತೊಗೊಳ್ಳೇಬೇಕು. ಅದು ಗೇಮ್ ರೂಲ್ಸ್ ಅಂತಲೇ ಅಲ್ಲ, ಅದು ಕಾಮನ್ನು. ದಿವಾಕರ್ ಎಸ್ತಿದ್ದು ನೋಡಿ, ಎಷ್ಟು ದೂರ ಹೋಗೈತೆ. ಇಲ್ಲಿ ನೋಡಿ, ಈ ಕಡೆ ಎಲ್ಲ ಬಾಯ್ಸ್ ಕೂತಾರೆ, ಎಷ್ಟು ಉದ್ದಕ್ಕೆ ಕೂತವ್ರೆ. ಪಾಪ ನೆರಳು ಹುಡ್ಕೊಂಡು ಕೂತಾರೆ, ತುಂಬ ಬಿಸಿಲು ನೋಡಿ. ಹಂಗೆ ಎಲ್ಲಿಂದ ಎಲ್ಲಿವರೆಗೂ ಕೂತವ್ರೆ. ನಮ್ಮ ಮಹೇಶ್ ಸರ್ದು ಗ್ಯಾಪ್ ಉಡ್ಸ್ಕೊಂಡ್ರೆ ಸಾಕು, ಕಮೆಂಟ್ರಿ ಮಾತ್ರ ಬೆಂಕಿಯಾಗಿ ಕೊಡ್ತಾರೆ. ಒಂದೊಂದು ಮಾತು, ಒಂದೊಂದು ಪಂಚ್ ಡೈಲಾಗ್ ಇರುತ್ತೆ ಅದರಲ್ಲಿ. ಮತ್ತು ಸ್ಪರ್ಧಾರ್ಥಿಗಳಿಗೆ ಪ್ರೋತ್ಸಾಹಿಸೋ ಥರ ಆಗುತ್ತೆ, ಎನ್ಕರೇಜ್ಮೆಂಟ್ ಕೊಡ್ತಾರೆ. ಮತ್ತು ಅಲ್ಲಿ ನೋಡ್ತಾ ಇರೋಂತಹ ಎಲ್ಲ ನಮ್ಮ ಫ್ರೆಂಡ್ಸು, ನಾನು ಆಗಿರ್ಬೋದು, ಎಲ್ರಿಗೂ ನಗಿಸ್ತಾರೆ. ಮತ್ತು ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದಾರೆ ಮಹೇಶ್ ಸರು. ಇಲ್ಲಿ ಪಿ ಟಿ ಸರ್ ನೋಡಿ, ಎಲ್ಲರನ್ನೂ ರನ್ನರ್ಸ್ನ ಎಲ್ಲ ಸೆಟ್ ಮಾಡ್ತಾಯಿದ್ದಾರೆ. ಅವ್ರವ್ರ ನಂಬರ್ಸು, ಅವ್ರವ್ರ ಟ್ರ್ಯಾಕು ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ತಾಯಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರನ್ನಿಂಗ್ ಸ್ಟಾರ್ಟ್ ಆಗುತ್ತೆ. ನೋಡೋಣ ಯಾರು ಓಡ್ತಾರೆ ಸ್ಪೀಡಾಗಿ. ಎಸ್, ಸ್ಟಾರ್ಟ್ ಆಯಿತು. ರನ್ನಿಂಗ್ ಸ್ಟಾರ್ಟ್ ಆಗೇ ಬಿಡ್ತು. ಈಗ ನೋಡ್ರಿ, ಯಾರು ಗೆಲ್ತಾರೆ ನೋಡೋಣ. ಸ್ಪೀಡಾಗಿ ಓಡ್ತಾ ಇದ್ದಾರೆ ತುಂಬ. ಆದರೆ ಇನ್ನು ಕುತೂಹಲ ಮೂಡಿಸ್ತಿದೆ, ಯಾರು ಬೇಗ ಬರ್ತಾರೆ ಅಂತ. ಓಡ್ತಾ ಇದ್ದಾರೆ. ಎಸ್, ಫಾಸ್ಟಾಗಿ ಓಡ್ತಾ ಇದ್ದಾರೆ. ದಿವಾಕರ್ ಮತ್ತು ಸ್ಯಾಮ್ ಕೂಡ ಫಸ್ಟ್ ಪ್ಲೇಸಲ್ಲಿ ಬಂದಿದ್ದಾರೆ. ಇಬ್ಬರು ಕೂಡ ಫಸ್ಟ್ ಪ್ಲೇಸಲ್ಲಿ ಬಂದಿದ್ದಾರೆ. ಸೊ ಟೈ ಆಗಿರಬಹುದು ಅಂತ ಅಂದ್ಕೊಂಡು ಈಗ ನೆಕ್ಸ್ಟ್ ರೌಂಡ್ ಬನ್ನಿ ನೋಡೋಣ, ಈ ರೌಂಡಲ್ಲಿ ಯಾರು ಬರ್ತಾರೆ ಅಂತ ನೋಡೋಣ. ಸ್ಟಾರ್ಟ್. ದಿವಾಕರ್ ಅಂತೂ ರೊಚ್ಗೆದ್ದು ಓಡ್ತಾ ಇದ್ದಾನೆ. ಫಸ್ಟಲ್ಲಿ ಓಡ್ತಾ ಇದ್ದಾನೆ ದಿವಾಕರು. ನೋಡೋಣ ಆ ಕಡೆಯಿಂದ ಹೇಗಿರುತ್ತೆ. ಸುಪ್ರೀತ್ ನೋಡ್ರಿ, ಸುಪ್ರೀತ್ ಓಡ್ತಾವನೆ. ಮತ್ತೆ ಈ ಕಡೆಯಿಂದ ಬಂದರು ಮೋಹಿತ್ ಓಡ್ತಾ ಇದ್ದಾನೆ. ನೋಡೋಣ ಯಾರು ಗೆಲ್ತಾರೆ ಅಂತ. ಯಾಕಂದರೆ ನಾನಿರೋದು ಈ ಕಡೆ, ಅವರು ಓಡ್ತಾ ಇರೋದು ಆ ಕಡೆ. ಮತ್ತು ಈ ಕಡೆಯಿಂದ ಬರ್ತಾವ್ರೆ. ನೋಡೋಣ ಯಾರು ಗೆಲ್ತಾರೆ. ಓಡ್ರು. ಎಸ್, ಕೊನೆಗೂ ಗೆದ್ದರು. ಇವ್ರು ನೋಡಿ, ಇವರೆಲ್ಲ ಡಿಗ್ರಿ ಅವರು. ಜಗಳ ಆಡ್ಕೊಂಡು ಕೂತವ್ರೆ ಒಂದೇ ಕಡೆ. ಏನಾದ್ರು ಪಾರ್ಟಿಸಿಪೇಟ್ ಮಾಡೋದು ಬಿಟ್ಟು ಜಗಳ ಆಡ್ತಾರೆ ಕೂತ್ಕೊಂಡು ನೋಡಿ. ಎಸ್ ನೋಡಿ, ಎಲ್ಲ ಸ್ಪೋರ್ಟ್ಸ್ ಎಲ್ಲ ಮುಗೀತು. ಇವಾಗ ಒಂದು ಸ್ವಲ್ಪ ಬ್ರೇಕ್ ಐತೆ, ಒಂದು ಅರ್ಧ ಗಂಟೆ 1 ಅವರು. ಸೊ ಎಲ್ಲ ಖಾಲಿ ಹೊಡಿತೈತಿ. ಆವಾಗಲೇ ಎಷ್ಟು ಜನ ಇದ್ರಲ್ವ. ಇವಾಗ ನೋಡಿ, ಒಂದು ಪಿಳ್ಳೆನೂ ಇಲ್ಲ, ಎಕ್ಸೆಪ್ಟ್ ನಾನು ಮತ್ತು ನಮ್ಮ ಫ್ರೆಂಡು ಪಕ್ಕದಲ್ಲಿ ಶ್ರೇಯಸ್ಸು. ಇದು ಡಿಸ್ಕ್ ಥ್ರೋಗೆ ಎಲ್ಲ ತಯಾರಿ ಮಾಡ್ಕೋತಾವ್ರೆ ನೋಡಿರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡಿಸ್ಕ್ ಥ್ರೋನು ಸ್ಟಾರ್ಟ್ ಆಗ್ತೈತಂತೆ. ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಯಾರ್ಯಾರು ಹೆಂಗೆ ಎಸಿತಾರೆ ಅಂತ.
ಕುತೂಹಲ ಮೂಡಿಸೈತೆ ಈ ಡಿಸ್ಕ್ ಥ್ರೋ. ಇವನು ನೋಡಿ ಛತ್ರಪತಿ, ಇವನ ಹೆಸರು. ಇವನು ಶಾರ್ಟ್ ಪುಟ್ಟಲ್ಲಿ ಸ್ಟೇಟ್ ಲೆವೆಲ್ವರೆಗೂ ಹೋಗಿದ್ದಾನಂತೆ ಅಲ್ವಾ. ಇಂಥವ್ರಿದ್ರೆ ಎಷ್ಟು ಸ್ಪೋರ್ಟ್ಸಿಗೆ ಎನ್ಕರೇಜ್ಮೆಂಟ್ ಸಿಗುತ್ತೆ ನೋಡಿ. ಎಷ್ಟು ದೂರ ಎಸ್ತಿದ್ದು. ಕೇವಲ ಶಾರ್ಟ್ ಪುಟ್ ಅಷ್ಟೇ ಅಲ್ಲ, ಡಿಸ್ಕ್ ಥ್ರೋ ಅಲ್ಲೂ ತುಂಬ ಚೆನ್ನಾಗಿ ಆಡ್ತಾರಂತೆ ಎಲ್ಲ ಕೇಳ್ಪಟ್ಟಿದೆ. ಹಾಗೂ ನಮ್ಮ ಕಾಲೇಜಲ್ಲೇ ಸ್ಟೇಟ್ ಲೆವೆಲ್ ತನಕ ಹೋಗಿದ್ದಾನೆ. ಛತ್ರಪತಿ ಅಂತ ಹೇಳ್ಬಿಟ್ಟು ಹೆಸರು. ಚೆನ್ನಾಗಿ ಆಡ್ತಾನೆ, ಬಟ್ ಯಾರೂ ಮೀರ್ಸೋಕ್ಕಾಗಲ್ಲ ಛತ್ರಪತಿನ. ನೋಡಿ ಮತ್ತೆ ಇನ್ನೊಂದು ಸೆಕೆಂಡ್ ರೌಂಡ್ ಕೂಡ ಎಸ್ತಿದ್ದು. ಸೊ ಎಲ್ಲ ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಇದ್ದಾರೆ ಡಿಸ್ಕ್ ಹೇಗೆ ನಡೆಯುತ್ತಪ್ಪ ಅಂತ ಕುತೂಹಲ ಅವ್ರಿಗೂ. ಈ ಡಿಸ್ಕ್ ಥ್ರೋಲ್ಲಿ ಒಂದು 10 ಜನನೋ 12 ಜನನೋ ಇರ್ತಾರೆ. ಅದರಲ್ಲಿ ಆ ಡಿಸ್ಕ್ನ ತಿರುಗಿಸ್ಬಿಟ್ಟು ಎಸಿಬೇಕು. ಅದು ಕರೆಕ್ಟಾಗಿ ಹೋಗಿ ಲ್ಯಾಂಡ್ ಆದರೆ ಅವರಿಗೆ ಫಸ್ಟ್ ಪ್ರೈಸು, ಸೆಕೆಂಡ್ ಪ್ರೈಸು ಅಂತ ಎಲ್ಲ ಬರೀತಾರೆ. ಇದು ನೋಡಿ ಇನ್ನೊಬ್ಬ ಯಾರೋ ಎಸ್ತಿದ್ದು, ನೇಮ್ ಗೊತ್ತಿಲ್ಲ, ಬಟ್ ಆದರೂ ಎಸ್ತಿದ್ದಾರೆ, ಚೆನ್ನಾಗಿ ಎಸ್ತಿದ್ದಾರೆ. ಸೊ ಇಲ್ಲಿ ನೋಡಿ ಈಗ ವಾಲಿಬಾಲ್ ಸ್ಟಾರ್ಟ್ ಆಗಿದೆ. ಜೈಕಾರವನ್ನು ಹಾಕಿ ಎಲ್ಲ ನಮ್ಮ ಡಾಕ್ಟರ್ ಲಿಖಿತ್ ಅವರು ಸ್ಟಾರ್ಟ್ ಮಾಡಿದ್ದಾರೆ ಸರ್ವಿಂಗನ್ನು. ಎಸ್ ನೋಡಿ, 2 ತಂಡಗಳ PCMB ಹಾಗೂ PCMCಗಳ ಆಟ ಇದು. ಮೊದಲನೇ ಪಂದ್ಯ 2 ಸೆಕೆಂಡ್ PUC ಅವರೇ. ನೋಡೋಣ ಯಾರು ಗೆಲ್ತಾರೆ ಅಂತ. ಅಂದರೆ ಗೆದ್ರೂ ಈಗ ಅವರಿಗೆ ಟ್ರೋಫಿ ಏನೂ ಸಿಗಲ್ಲ, ಯಾಕಂದರೆ ಎಲ್ಲ ಕಾಲೇಜ್ ಫೆಸ್ಟಿಗೆ ಆ ಟೈಮಲ್ಲಿ ಕೊಡ್ತಾರೆ. ಬನ್ನಿ ಯಾವುದಕ್ಕೂ ಮ್ಯಾಚ್ ನೋಡೋಣ ಹೇಗಿರುತ್ತೆ ಅಂತ. ಸೊ ಲೆಟ್ಸ್ ವಾಚ್ ದ ಮ್ಯಾಚ್. ಇನ್ನೂ ಸಹ ಚರ್ಚೆ ನಡೀತಾ ಇದೆ. ಚರ್ಚೆಗಳ ಮೇಲೆ ಚರ್ಚೆ. ಸೊ ಮತ್ತೆ ಟಾಸ್ ಹಾಕಿದ್ರು. ಈಗ ನೋಡೋಣ ಯಾರು ಗೆಲ್ತಾರೆ ಅಂತ. ಸೊ ಈಗ ಡಾಕ್ಟ್ರು ಅವರು ಅಂದರೆ ಲಿಖಿತ್ ಕೋರ್ಟ್ ಚೂಸ್ ಮಾಡ್ಕೊಂಡಿದ್ರೆ ಆ ಕಡೆ. ಸೊ ಇದು ನೋಡಿ ನಮ್ಮ ಕಾಮರ್ಸ್ ಹಾಗೂ ನಮ್ಮ ಅಂತ ಅಲ್ಲ, ಸೆಕೆಂಡ್ PUC ಅವರು ಸುಮ್ಮನೆ ವಿವಾದ ಹುಟ್ಸೋದು ಬೇಡ. ಸೊ ಎಲ್ಲ ಸೆಕೆಂಡ್ PUC ಆಗಿರ್ಬೋದು, ಫಸ್ಟ್ PUC ಆಗಿರ್ಬೋದು, ಅಥವಾ ಡಿಗ್ರಿನೇ ಆಗಿರ್ಬೋದು, ಎಲ್ಲ ಚೆನ್ನಾಗಿ ಆಡ್ತಾ ಇದ್ದಾರೆ. ಸುಮ್ಮನೆ ಹೇಳ್ಬಿಟ್ಟು ಏನೋ ಒಂದು ಆ ಕೋರ್ಸು ಈ ಕೋರ್ಸು ಅಂದ್ಕೊಂಡು ಸುಮ್ಮನೆ ವಿವಾದಾತ್ಮಕ ಘಟನೆಗಳು ನಡೆಯುತ್ತೆ. ಮತ್ತು ಮಾತುಗಳು ಬರ್ತವೆ, ವಿವಾದಾತ್ಮಕ ಮಾತುಗಳು. ಸೊ ಅದಕ್ಕೆ ಸೆಕೆಂಡ್ PUC, ಫಸ್ಟ್ PUC, BSc ಅಂತ ಅಂತೀವಿ. ಇದು ಲಾಸ್ಟ್ 3 ಗಂಟೆ 3:30 ಸಮಯದಲ್ಲಿ ನಡೀತಾ ಇರೋ ಮ್ಯಾಚ್ ಇದು. ಇದೇ ಲಾಸ್ಟ್ ಮ್ಯಾಚು ವಾಲಿಬಾಲು ಸ್ಪೋರ್ಟ್ಸಲ್ಲಿ ಬಂದರೆ. ಈ ಮ್ಯಾಚ್ ಮುಗಿದ್ರೆ ಕೊನೆಗೆ 3 days ಸ್ಪೋರ್ಟ್ಸು ಇಲ್ಲಿಗೆ ಲಾಸ್ಟ್ ಆಗುತ್ತೆ ಅಂತ ಕೂಡ ಇದೇ ಅಲ್ಲ ಆಗುತ್ತೆ. ಸೊ ನೋಡಿ ಎಂಥ ಆಟ ಆಡ್ತಾ ಇದ್ದಾರೆ. ಇದು ಡಿಗ್ರಿ ಸೆಕೆಂಡ್ ಇಯರ್ ವರ್ಸಸ್ ಫಸ್ಟ್ ಇಯರ್ ಆಡ್ತಾ ಇದ್ದಾರೆ ನೋಡಿ. ಇದು ಇವರಿಬ್ರು ನೋಡ್ರಿ ಎಲ್ಲಿ ಕೂತ್ಕೊಂಡು ನೋಡ್ತಾವ್ರಿ. ಎಲ್ಲರೂ ಬಿಸಿಲಲ್ಲಿ ಕೂತಿದ್ರೆ ಇವರು ನೆಳಕ್ಕೆ ಕೂತವ್ರಿ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೂ ನಿಮ್ಮ ಕೇಂಬ್ರಿಡ್ಜ್ ಕಾಲೇಜಲ್ಲಿ ಓದ್ತಾ ಇರೋ ಎಲ್ಲರಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ಸ್ಟಾದಲ್ಲೂ ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು.